ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೇಕರಡ ವ್ಲಾಗ್ ಚಾನಲ್. ನಾನಿವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಬದನೆಕಾಯಿ ಒಂದು ಸ್ವಲ್ಪ ಈ ಥರ ಆಗಿದೆ, ಆದರೆ ಏನೂ ಆಗೋದಿಲ್ಲ, ರುಚಿಗೆ ಚೆನ್ನಾಗಿರುತ್ತೆ. ಒಂದು 7 ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೆ. ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂಥೇಳಿ. ಎಲ್ರಿಗೂ ಗೊತ್ತಿದೆ ಎಣ್ಗಾಯಿ ಮಾಡೋದು ಹೇಗೆ ಏನು ಅಂಥೇಳಿ. ಅದು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಚಿಕ್ಕ ಚಿಕ್ಕದಾಗಿರುವಂಥ 7 ಬದನೆಕಾಯಿ ತೊಗೊಂಡಿದ್ದೇನೆ ನೋಡಿ. ಇದೊಂದು ಸ್ವಲ್ಪ ಎಲ್ಲೋ ಆಗಿದೆ, ಅದು ಚೆನ್ನಾಗಿದೆ, ಅಷ್ಟೇನು ಇದಾಗಿಲ್ಲ. ಸೊ ಎಣ್ಗಾಯಿ ಮಾಡೋಣ ಅಂಥೇಳಿ ಇದಕ್ಕೆ ನಾನು ಒಂದು 6-7 ಮೆಣಸು ತೊಗೊಂಡೆ, ಒಣ ಮೆಣಸು. ಅದನ್ನ ಹುರ್ಕೊಂಡೆ ಸ್ವಲ್ಪ, ಅಂದರೆ ಹುರ್ಕೊಳ್ಬೇಕು, ಹುರ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ ಮಸಾಲೆಗೆ. ಹಾಗೆ ಉದ್ದಿನಬೇಳೆ ಒಂದು 2 ಸ್ಪೂನಷ್ಟು, 1 ಸ್ಪೂನಷ್ಟು ಮೆಂತೆಕಾಳು, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಈ ಉದ್ದಿನಬೇಳೆ ಮತ್ತು ಮೆಂತೆ ಪರಿಮಳ ತುಂಬ ಚೆನ್ನಾಗಿರ್ತದೆ ಮಸಾಲೆಗೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ಮಸಾಲೆಗೆ, ಒಂದು ಅರ್ಧ ಕಾಯಿಯಷ್ಟು ಕಾಯಿ ತುರಿ, ಆಮೇಲೆ ಅದಕ್ಕೆ ಅರಿಶಿನ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟು ಹಾಕ್ಕೊಂಡು ನಾನೀಗ ರುಬ್ಕೊಂಡು ಬರ್ತೇನೆ. ಈಗ ಫಸ್ಟಿಗೆ ರುಬ್ಬಬೇಕಿದ್ರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ನೋಡಿ ಮುಂದೆ ಹೇಳ್ತೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ಬಂದೆ. ಹಾಗೆ ಫ್ರೈ ಮಾಡ್ಕೊಂಡಿರುವಂತಹ ಉದ್ದಿನಬೇಳೆ ಮತ್ತು ಮೆಂತೆಕಾಳನ್ನು ಕೂಡ ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ಲವಂಗ ಮತ್ತು ಚಕ್ಕೆ, ಒಂದು 5-6 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ, ಇದನ್ನು ಕೂಡ ಸ್ವಲ್ಪ ಹುರ್ಕೊಂಡು ಮಸಾಲೆಗೆ ಆ್ಯಡ್ ಮಾಡ್ತೇನೆ. ಈಗ ಇನ್ನೊಮ್ಮೆ ನೈಸಾಗಿ ರುಬ್ಕೊಂಡು ಬರ್ತೇನೆ. ಈಗ ಮಸಾಲೆ ರುಬ್ಕೊಂಡಾಯಿತು. ಈಗ ಒಂದು ಪ್ಯಾನಿಗೆ ತೆಂಗಿನ ಎಣ್ಣೆನೇ ಹಾಕ್ಕೊಂಡೆ, ನಾವು ಯೂಸ್ ಮಾಡೋ ತೆಂಗಿನ ಎಣ್ಣೆನೇ. ಮತ್ತು ಸ್ವಲ್ಪ ಸಾಸಿವೆ, ಹಿಂಗು, ಕರಿಬೇವು ಸೊಪ್ಪು, ಒಂದು ಮೆಣಸಿನಕಾಯಿ, ಇದಿಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆಮೇಲೆ ಈರುಳ್ಳಿ ಹಾಕ್ಕೊಂಡೆ, ಒಂದು 3 ಚಿಕ್ಕ ಚಿಕ್ಕದಾಗಿರುವಂಥ ಈರುಳ್ಳಿ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ, ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಯಿತು ಚೆನ್ನಾಗಿ ನೋಡಿ, ಈ ರೀತಿ ಆಯಿತು. ಈಗ ರುಬ್ಬಿರುವಂಥ ಮಸಾಲನ್ನ ಇದಕ್ಕೆ ಆ್ಯಡ್ ಮಾಡ್ತೇನೆ, ತುಂಬ ಚೆನ್ನಾಗಿರ್ತದೆ. ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಬದನೆಕಾಯಿ ಎಣ್ಗಾಯಿ ಮಾತ್ರ ಸೂಪರ್ ಆಗಿರುತ್ತೆ. ಜೋಳದ ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು, ಸೈಡ್ ಡಿಶ್ ಆಗಿ ಅನ್ನದ ಜೊತೆ ಕೂಡ ನಾವು ಉಪಯೋಗ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಹಾಗೆ ಸ್ವಲ್ಪ ಮಿಕ್ಸರ್ ಜಾರನ್ನು ತೊಳೆದಿರೋಂಥ ನೀರು ಕೂಡ ಇದಕ್ಕೆ ಸೇರಿಸ್ಕೊಂಡೆ ನೋಡಿ. ಎಷ್ಟು ಬೇಕು ಅಷ್ಟು ತೆಳ್ಳಗೆ ನಾವು ಮಾಡ್ಕೊಳ್ಬೋದು. ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಒಬ್ಬೊಬ್ಬರು ಎಣ್ಗಾಯಿ ಅಂದರೆ ಪೂರ್ತಿ ಬದನೆಕಾಯಿನ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಆ ರೀತಿ ಮಸಾಲೆ ತುಂಬ್ತಾರೆ. ಆದರೆ ನಾನು ಆ ರೀತಿ ಮಾಡಲಿಲ್ಲ, ಅಂದರೆ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬದನೆಕಾಯಿ 4 ಪೀಸ್ ಮಾಡಿ ಈ ರೀತಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡೆ ಮಸಾಲೆಗೆ. ನಮ್ಮ ಮನೇಲಿ ಎಲ್ರಿಗೂ ಇದು ಫೇವ್ರೇಟು, ತುಂಬ ಇಷ್ಟಪಟ್ಟು ತಿಂತೀವಿ ಎಣ್ಣೆಗಾಯಿನ. ನೋಡಿ ಈ ರೀತಿ ಎಣ್ಣೆಗಾಯಿ ಬಂದಿದೆ. ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ. ಬಾಯ್.